ಈಗ ಲೋಕಾಯುಕ್ತದ ಟ್ರ್ಯಾಪಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಭಾಳ ಸ್ಪಷ್ಟವಾಗಿ ಆರ್ ಬಿ ತಿಮ್ಮಾಪುರ ಅವರು ಯಾರು ಉಪ್ಪು ತಿಂದಿದ್ದಾರೆ ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ನಲ್ಲಿ ಚರ್ಚೆ ಮಾಡಲಿ, ಇವರು ಕೊಡಲಿ ದಾಖಲೆಗಳು. ಏನಾದರೂ ಅದು ಸಾಬೀತಾದರೆ ಒಂದು ಕ್ಷಣವೂ ಕೂಡ ಅವರು ಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಾರಲ್ಲ. ಬಿ ಜೆ ಪಿಯವರು ಹಿಟ್ ಆ್ಯಂಡ್ ರನ್ ಮಾಡೋದು ನಿಲ್ಲಿಸಬೇಕು. ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರು ಸ್ಟೇಟ್ಮೆಂಟನ್ನು ನೋಡಿದೆ ಪೇಪರ್ಗಳಲ್ಲಿ. 2,000 ಕೋಟಿ 3,000 ಕೋಟಿ ಅಂತ ಅವ್ರು ಯಾವುದೋ ಒಂದು ನೋಷ್ನಲ್ ಆಗಿ ಕೊಟ್ಟಿದ್ದಾರೆ. ಸುಮ್ಮನೆ ಅವ್ರದ್ದೇ ಒಂದು ರಾಮಂಗೆ ಒಂದು ಲೆಕ್ಕ, ಕೃಷ್ಣಗೆ ಒಂದು ಲೆಕ್ಕ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಎಲ್ಲಿಂದ ಬರುತ್ತೆ ಅಂದರೆ, ನಿಮಗೆ ನೆನಪಿದ್ರೆ ಈ 2G ಸ್ಕ್ಯಾಮ್ ಆಗಿದೆ, 3G ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರಲ್ಲ ವಿನೋದ್ ರಾಯ್ ಅವರು. ಮತ್ತು ಪಬ್ಲಿಕ್ನಲ್ಲಿ ಅಪಾಲಜಿ ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ. ಅಂಥದ್ದು ಯಾವುದೂ 2G ಸ್ಪೆಕ್ಟ್ರಮ್ ಸ್ಕ್ಯಾಮೇ ನಡೆದಿಲ್ಲ, ಸುಮ್ಮನೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಪ್ರೂವ್ ಆದಮೇಲೆ. ಹಾಗೆ ಅದೇ ಒಂದು ಪ್ರವೃತ್ತಿ ಬೆಳೆಸ್ಬಿಟ್ಟಿದ್ದಾರೆ ಬಿ ಜೆ ಪಿಯವರು. ಒಂದು ಲೈಸೆನ್ಸಿಗೆ ಇಷ್ಟು ಅಂದರೆ 10 ಲೈಸೆನ್ಸಿಗೆ ಅಷ್ಟಾಗುತ್ತೆ, 1000 ಲೈಸೆನ್ಸಿಗೆ ಇಷ್ಟಾಗುತ್ತೆ, ಅದಕ್ಕೆ ಇಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಕೊಡಲಿ ಸ್ವಾಮಿ, ಎಲ್ಲ ದಾಖಲೆಗಳು ಕೊಡಲಿ. ಕೊಟ್ಟಾದಮೇಲೆ ಅದೇನಾದರೂ ಕರೆಕ್ಟ್ ಆಗಿದ್ದರೆ ಆರ್ ಬಿ ತಿಮ್ಮಾಪುರ ಅವರು ಸ್ಟ್ಯಾಂಡು ಭಾಳ ಕ್ಲಿಯರ್ ಆಗಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೆಷನ್ ಬರುತ್ತಲ್ಲ, ಮಾತಾಡಲಿ, ಯಾರು ಬೇಡ ಅಂದಿದ್ದಾರೆ. ಆಮೇಲೆ ಬಳ್ಳಾರಿಯಿಂದ ಪಾದಯಾತ್ರೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳಿದ್ದಾರೆ, ನೋಡಿ, ಭಾಳ ಸ್ಪಷ್ಟವಾಗಿ ಮತ್ತೊಮ್ಮೆ ನಾನು ಪುನರುಚ್ಚರಿಸ್ತಾ ಇದ್ದೀನಿ. ದಯವಿಟ್ಟು ಕೇಂದ್ರ ಸರ್ಕಾರದವರು ಮತ್ತು CBI ಅವರು ರಜನೀಶ್ ಗೋಯಲ್ ಅವರಿಗೆ, ಮಾಜಿ ಚೀಫ್ ಸೆಕ್ರೆಟರಿ ಅವರಿಗೆ ಒಂದು ಪತ್ರ ಬರೆದಿರೋದನ್ನು ಸ್ಪಷ್ಟವಾಗಿ ಓದಲಿ. ನಾನು ಅದು ನಿಮಗೆ ಕೊಡ್ತೀನಿ. ಆ ಪತ್ರದಲ್ಲಿ ಏನು ಉಲ್ಲೇಖಿಸಿದ್ದಾರೆ ಅಂದರೆ, ಈ ಸುಮ್ಮನೆ ಎಲ್ಲ ಸಣ್ಣ ಪುಟ್ಟ ಕೇಸ್ಗಳಿರ್ಬೋದು ಅಥವಾ ಯಾವುದೇ ಕೇಸ್ಗಳು CBIಗೆ ಕೊಡೋದಕ್ಕಿಂತ ಮುಂಚೆ ದಯವಿಟ್ಟು ಯೋಚನೆ ಮಾಡಿಕೊಡಿ. ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ಮಾನವ ಸಂಪನ್ಮೂಲ ಇಲ್ಲ. ನೀವು ಏನಾದರೂ ಕೇಸ್ ಕೊಟ್ಟರೂ ಕೂಡ ನಮ್ಮದು ಒಬ್ಬರೇ ಅಧಿಕಾರಿ ನಾವು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಕಾನ್ಸ್ಟೇಬಲ್ಲು ನೀವೇ ಕೊಡಬೇಕು, ACPನೂ ನೀವೇ ಕೊಡಬೇಕು, PSIನೂ ನೀವೇ ಕೊಡಬೇಕು, ASIಯೂ ನೀವೇ ಕೊಡಬೇಕು, SP ನೀವೇ ಕೊಡಬೇಕು, ಟೇಬಲ್ಲು, ಕುರ್ಚಿ, ಗಾಡಿ, ಗೋಡ ಎಲ್ಲ ನೀವೇ ಕೊಡಬೇಕು ಅಂತ ಭಾಳ ಸ್ಪಷ್ಟವಾದಂಥ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾರು? CBIದವರು. ಅದನ್ನು ಓದ್ಕೊಳಕ್ಕೆ ಹೇಳಿ. ಆಮೇಲೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರದಲ್ಲಿ ಯಾವುದೇ ತನಿಖೆ ನಡೆದರೂ ಕೂಡ CBI ಅವರು ಅದನ್ನೇ ಎತ್ತಿ ಹಿಡ್ದಿರೋದು. ತನಿಖೆ ಕರೆಕ್ಟಾಗಿದೆ. ಪರೇಶ್ ಮೇಸ್ತಾ ಕೇಸ್ ಇರ್ಬೋದು, ನಿಮ್ಮ DSP ಗಣೇಶ್ ಪ್ರಕರಣ ಇರ್ಬೋದು, ನಿಮ್ಮ ಮೈನಿಂಗ್ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳು ಯಾರು ಇವು ವಿರೋಧ ಪಕ್ಷದವರು BJP ಅವರು ನಮಗೆ CBI ಕೊಡಿ ಅಂದಾಗೆಲ್ಲ ನಾವು ಕೊಟ್ಟಾಗ CBI ಅವರು ಯಾವುದೇ ರೀತಿಯಾದಂಥ ಬದಲಾವಣೆ ಇಲ್ಲ, ಇನ್ವೆಸ್ಟಿಗೇಷನ್ ಪಕ್ಕಾ ಆಗಿದೆ, ಕರೆಕ್ಟ್ ಆಗಿದೆ ಅಂದ್ಬಿಟ್ಟೆ ಹೇಳಿರೋದು. ಮಾತು ಮುಂಚೆ CBI ಕೊಡಿ ಅಂದರೆ ಏನಕ್ಕೆ? ನಮ್ಮ ಸಿಬ್ಬಂದಿಗಳು ಇದ್ದಾರಲ್ಲ, ಮಾಡ್ತಾರೆ. ಫಸ್ಟ್ ಆ ಲೆಟ್ರ್ ಓದಕ್ಕೆ ಹೇಳಿ ಅವ್ರಿಗೆ, BJP ಅವರಿಗೆ. ಅರೆ, ಇದಾಗಿದೆ ಅಲ್ರಿ, 2 ವರ್ಷದಿಂದ ಇದೇ ಹೇಳ್ತಾ ಇರೋದಲ್ಲ.